ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 1ನೇ ವಚನ ಮತ್ತು 2ನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಆದರೆ ಅನನೀಯನೆಂಬ ಒಬ್ಬ ಮನುಷ್ಯನು ಸೈಪರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಂಪತ್ತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ವಾಕ್ಯದ ಶಿರೋನಾಮೆ ನೋಡುವಾಗ ಸಮ್ಮತಿಯಿಂದ ಎಂಬುದಾಗಿ, ಯಾರ ಸಮ್ಮತಿಯಿಂದ ಏನನ್ನು ಆಗುತ್ತದೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡಿ ತಿಳಿದುಕೊಳ್ಳುವಂತವರಾಗ್ತದೆ. ಅನನೀಯನಿಂದ ಒಬ್ಬ ವ್ಯಕ್ತಿ ಇದ್ದಾನೆ, ಆತನಿಗೆ ಒಬ್ಬ ಹೆಂಡತಿ ಇದ್ದಾಳೆ. ಆಕೆಯ ಹೆಸರು ಸೈಪರಳು ಎಂಬುದಾಗಿ. ಗಂಡ ಹೆಂಡತಿಗೆ ಒಂದು ಆಸ್ತಿ, ಆ ಆಸ್ತಿಯನ್ನು ಮಾರಿ ಅದರ ಹಣವನ್ನು ಅಪೊಸ್ತಲರ ಬಳಿಗೆ ತಂದಿರಬೇಕೆಂಬುದಾಗಿ ಅವರು ಆಲೋಚಿಸುತ್ತಿದ್ದವರಾಗಿದ್ದಾರೆ. ಆದರೆ ಹೆಂಡತಿಯ ಒಂದು ಮಾತನ್ನು ಕೇಳಿ ಹೆಂಡತಿಯ ಸಮ್ಮತಿಯಿಂದ ಅನನೀಯನು ಆ ಹಣದಲ್ಲಿ ಸ್ವಲ್ಪ ಹಣವನ್ನು ಬಚ್ಚಿಟ್ಟುಕೊಳ್ಳುತ್ತಾ ಇದ್ದಾನೆ. ಬಚ್ಚಿಟ್ಟುಕೊಂಡು ಅಪೊಸ್ತಲರ ಪಾದದ ಬಳಿಗೆ ತಂದಿರುತ್ತಾ ಇದ್ದಾನೆ. ತಂದಿಡುವಾಗ ಪೇತ್ರನು ಕೇಳ್ತಾ ಇದ್ದಾನೆ, ಆ ಆಸ್ತಿಯನ್ನು ನೀವು ಇಷ್ಟೇ ಹಣಕ್ಕೆ ಮಾರಿದ್ದೀರಾ ಎಂಬುದಾಗಿ ಕೇಳುವಾಗ ಅನನೀಯನು ನಾವು ಇಷ್ಟೇ ಹಣಕ್ಕೆ ಮಾರಿದ್ದೀವಿ ಎಂಬುದಾಗಿ ಹೇಳುವಾಗ ಪೇತ್ರನು ಹೇಳುತ್ತಾನೆ, ಕರ್ತನ ಆತ್ಮವನ್ನು ಯಾಕೆ ನೀನು ಪರೀಕ್ಷೆ ಮಾಡ್ತಾ ಇದ್ದೀರಿ? ಆ ಆಸ್ತಿ ನಿನ್ನದೇ ಆಗಿತ್ತು, ಮಾರಿದಾಗಲ ಹಣವು ಕೂಡ ನಿನ್ನದೇ ಆಗಿತ್ತು, ಎಲ್ಲವನ್ನು ನೀನೇ ಇಟ್ಟುಕೊಳ್ಳಬಹುದಾಗಿತ್ತು. ಆದಾಗಲೂ ನೀನು ಕರ್ತನ ಹೃದಯವನ್ನು ಯೋಚಿಸುವುದಕ್ಕಾಗಿ ಹಣವನ್ನು ಬಚ್ಚಿಟ್ಟುಕೊಂಡಿದ್ದೀ ಎಂಬುದಾಗಿ ಹೇಳಿದಾಕ್ಷಣವೇ ಅನನೀಯನು ಕೆಳಗಿಳಿದು ಸತ್ತು ಹೋದನು. ಆತನ ಸತ್ತು ಹೋದ ಮೇಲೆ ಯವನಸ್ಥರು ಆತನಿಗೆ ಎತ್ತಿಕೊಂಡು ಹೋಗಿ ಸಮಾಧಿ ಮಾಡಿದ್ದಾರೆ. ಈ ಸಂಗತಿ ಆದ ಮೇಲೆ 3 ಗಂಟೆಗೆ ಸೈಪರಳು ಅಪೊಸ್ತಲರ ಪಾದದ ಬಳಿಗೆ ಬರ್ತಾ ಇದ್ದಾನೆ. ಬರುವಾಗ ಆಕೆಯು ಕೂಡ ಪೇತ್ರನು ಕೇಳುತ್ತಾನೆ, ನಿಮ್ಮ ಆಸ್ತಿ ಎಷ್ಟು ಹಣಕ್ಕೆ ಮಾರಿದ್ದೀರಿ ಎಂಬುದಾಗಿ ಕೇಳುವಾಗ ಆಕೆ ಹೋಗುತ್ತಾಳೆ. ಆಕೆಯು ಕೂಡ ಪೇತ್ರನು ಹೇಳುತ್ತಾನೆ, ನಿನ್ನ ಗಂಡನನ್ನು ಮೂಡಿಟ್ಟಂತ ಯವನಸ್ಥರು ಬಂದು ಬಾಗಿಲಲ್ಲಿ ಕುಳಿತಿದ್ದಾರೆ ಎಂಬುದಾಗಿ ಹೇಳಿದ ಕ್ಷಣವೇ ಆಕೆ ಕೂಡ ಸತ್ತು ಆಕೆಯನ್ನು ಕೂಡ ಎತ್ತಿಕೊಂಡು ಹೋಗಿ ಸಮಾಧಿ ಮಾಡಿದ್ದಾರೆ. ಈ ವಾಕ್ಯದಿಂದ ನಾವು ಕಲಿಯುವಂಥದ್ದು ಏನೆಂಬುದಾಗಿ ನೋಡುವಾಗ ನಮ್ಮಲ್ಲಿ ಇರ್ತಕ್ಕಂಥದ್ದು ಎಲ್ಲವನ್ನು ತಂದೆಯಾದ ದೇವರು, ಭೂಮಿ ಆಕಾಶಗಳ ಒಡೆಯನು, ಸರ್ವ ಸೃಷ್ಟಿಕರ್ತನು ಪ್ರತಿನಿತ್ಯವೂ ನಮ್ಮನ್ನು ನೋಡುತ್ತಾನೆ. ನಮ್ಮನ್ನು ಆತನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದಾನೆ. ನಮ್ಮ ಎಲ್ಲ ಆಲೋಚನೆಗಳು, ನಮ್ಮ ಹೃದಯದ ಆಲೋಚನೆಗಳು ಪರಿಶೋಧಿಸಿ ತಿಳಿದುಕೊಂಡಿದ್ದಾರೆ. ಆದಾಗಲೂ ಕೂಡ ನಾವು ಕರ್ತನಿಗೆ ಆತನ ಸನ್ನಿಧಾನದಲ್ಲಿ ಬರುವಾಗ ನಾವು ಸುಳ್ಳು ಹೇಳುತ್ತಾ ಇದ್ದಾದರೆ ನಮಗೆ ಖಂಡಿತವಾಗಿ ಅನನ್ಯ ಮತ್ತು ಸೈಪರಳಿಗೆ ಯಾವ ರೀತಿಯಾದ ಶಿಕ್ಷೆ ಆಯಿತು ಆ ರೀತಿಯಾದಂತಹ ಶಿಕ್ಷೆ ಆಗುತ್ತದೆ. ಈ ಒಂದು ದಿನದಲ್ಲಿ ಸುತ್ತರ ಸಮಯವಿದೆ. ನಾವು ಎಚ್ಚೆತ್ತುಕೊಂಡು ನಾವು ಏನೆಲ್ಲ ತಪ್ಪು ಮಾಡುತ್ತಾ ಇದ್ದೀವಿ ಆ ತಪ್ಪುಗಳಿಗೆ ಪಶ್ಚಾತ್ತಾಪ ಪಟ್ಟು ಕಣ್ಣೀರಿನಿಂದ ಮೊಳಕಾಲೂರಿಕೊಂಡು ಕರ್ತನ ಸನ್ನಿಧಾನದಲ್ಲಿ ನಾವು ಹೇಳುವಾಗ ನಮ್ಮನ್ನು ಕ್ಷಮಿಸುತ್ತಾನೆ. ನಮ್ಮನ್ನು ಮಗನು ನನ್ನ ಸಭೆ ನನ್ನ ಜನಾಂಗ ಎಂಬುದಾಗಿ ತಂದಿದ್ದಾನೆ. ಆದಾಗಲೂ ಕೂಡ ತಂದೆಯಾದ ದೇವರಿಗೆ ಸಭೆಯಲ್ಲಿ ಬಂದಾಗ ಸೇವಕರಿಗೆ, ಸಭೆಯ ಹಿರಿಯರಿಗೆ ನಾವು ಯಾವ ರೀತಿಯಾಗಿ ಹಿರಿಯರಾಗಿದ್ದೇವೆ, ಯಾರಾದರೂ ನಮಗೆ ಸಂಪರ್ಕಿಸುವಾಗ, ಯಾರಾದರೂ ಹೇಳುವಾಗ ಅವರ ಮಾತನ್ನು ಕೇಳಿ ನಾವು ತಪ್ಪಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ. ಅನನೀಯನು ತನ್ನ ಹೆಂಡತಿಯ ಮಾತನ್ನು ಕೇಳಿ ಆತನ ಆಸ್ತಿಯಲ್ಲಿ ಕಟ್ಟಂತ ಹಣವನ್ನು ಬಚ್ಚಿಟ್ಟುಕೊಂಡನು. ಅದೇ ರೀತಿಯಾಗಿ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಯಾರ ಮಾತನ್ನು ಕೇಳಿ ನಾವು ಕರ್ತನ ಸನ್ನಿಧಾನದಲ್ಲಿ ಸಭೆಯ ಹಿರಿಯರಿಗೂ ಸಭಾ ಸೇವಕರಿಗೂ ನಾವು ಸುಳ್ಳು ಹೇಳ್ತಾ ಇರಬಹುದು, ವಂಚನೆ ಮಾಡ್ತಾ ಇರಬಹುದು, ಮೋಸ ಮಾಡ್ತಾ ಇರಬಹುದು. ಅದರ ಪ್ರತಿಫಲ ನಾವು ಅನುಭವಿಸಬೇಕಾಗುತ್ತದೆ.
ಈ ಒಂದು ಸುಂದರ ಸಮಯವಾಗಿದೆ. ಅಂತ ಜೀವಿತ ನಮ್ಮದಾಗಿರುತ್ತಾದರೆ ಬದಲಾಯಿಸಿಕೊಂಡು ತಂದೆಯಾದ ದೇವರು ನಮ್ಮನ್ನು ತಕ್ಷಣ ನೋಡುತ್ತಾನೆ. ನಾವು ಬೆಳಗಿನಲ್ಲಿ ಮಾಡುವಂತ ಕಾರ್ಯವನ್ನು ನೋಡುತ್ತಾನೆ. ಕತ್ತಲಲ್ಲಿ ಜೀವಿಸುವಂತ ಜೀವಿತವನ್ನು ಕೂಡ ದೇವರು ನೋಡುತ್ತಾನೆ. ಆ ವಿಷಯವಾಗಿದ್ದುಕೊಂಡು ನಾವು ಎಚ್ಚರವಾಗಿದ್ದು ಪರಿಶುದ್ಧರು ನೀತಿವಂತರಾಗಿರುವುದು ಈ ಲೋಕದಲ್ಲಿ ಜೀವಿಸುವಂತವರಾಗಿ ಕರ್ತನ ಈ ವಾಕ್ಯವೆಲ್ಲ ರಾತ್ರಿ ಆಶೀರ್ವದಿಸಲಿ. ಆಮೆನ್.